ಲಾಸ್ಟ್ ಡೇ ಆಫ್ ಟ್ರಿಪ್ ನಮ್ಮದು. ಈಗ ಟೆಂಪಲ್ಸ್ಗೆ ಹೋಗ್ತಾ ಇದ್ದೀವಿ. ಅದೇ ಟೆಂಪಲ್ ನೇಮ್ ಅಷ್ಟು ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ನಾವಿದೆಲ್ಲ ಓಡಾಡೋದಕ್ಕೆ ಕಾರೇ ಶ್ರೀಶದು 1 ಸೆಕೆಂಡ್ ಇದ್ದಿದ್ದು ಮುಡಿ, ಇನ್ನೊಂದು ಸೆಕೆಂಡ್ ಇರೋದಿಲ್ಲ. ನೋಡ್ಬೋದು ಅಳ್ತಿದ್ದಾಳೆ ಅವಳಾಗಲೇ, ಅದಕ್ಕೆ ನಾನು ಆ್ಯಡ್ ಮಾಡಿದ್ದೆ ಅದನ್ನು. ಈಗ ನಾವು ಅದೇ ಟೆಂಪಲ್ಸ್ಗೆ ಹೋಗೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿದ್ದು ಹಳ್ಳಿಗಳಲ್ಲಿ ಹೇಗೆ ಏನು ಬೆಳೀತಾರೆ ಅದೆಲ್ಲ ನೋಡ್ಬೋದಾಗಿತ್ತು. ನಾವಲ್ಲಿ ಹೋಗ್ತಾ ಹಾಗೆ ಕಡಲೆಕಾಳು ಮಾಡ್ತಿದ್ರು, ಅದನ್ನು ತೊಗೊಂಡಿದ್ವಿ. ಇದಕ್ಕೆ 50,000 ಅಂದರೆ 6 ರೂಪೀಸಲ್ಲಿ. ನಮ್ಮದ್ರಲ್ಲಿ ಒಂದು 100 ರೂಪಾಯಿನೋ 50 ರೂಪಾಯಿನೋ ಬೀಳ್ಬೋದು. ಇದು ಲವ್ ಯು. ನಾವೀಗ ಹೆವೆನ್ಸ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಇನ್ನೊಂದೇನೋ ಲೆಂಪುಯಾಗ್ ಅಂತೇನೋ ಕರೀತಾರೆ ಅಲ್ಲಿದು ನೇಮು, ನನಗದೇ ಹೇಳಕ್ಕೆ ಬರ್ತಾಯಿಲ್ಲ. ನಾವು ನಮ್ಮದು ಓನ್ ವೆಹಿಕಲಲ್ಲಿ ಬಂದು ಇಲ್ಲಿಂದ ಅವ್ರದ್ದು ಜೀಪಲ್ಲಿ ಹೋಗಬೇಕು. ಇದಕ್ಕೆ 100 ರೂಪೀಸ್ ಏನೋ ಇರುತ್ತೆ ಪರ್ ಪರ್ಸನ್. ಅದನ್ನು ತೊಗೊಂಡಿದ್ವಿ. 15 ಮಿನಿಟ್ಸ್ ಜರ್ನಿ ಏನೋ. ನಾವೆಲ್ಲಿ ಪಾರ್ಕ್ ಮಾಡಿದ್ವಿ ಅಲ್ಲಿಂದ ಈ ಟೆಂಪಲ್ಗೆ. ಮತ್ತು ಈ ಟೆಂಪಲ್ಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಜಾಸ್ತಿ ಇದೆ. ಲೈಕ್ ಶಾರ್ಟ್ಸ್ ಹಾಕ್ಕೊಂಡು ಹೋಗಂಗಿಲ್ಲ. ಹಾಕ್ಕೊಂಡು ಹೋದ್ರೂ ಅವರು ಒಂದು ಪಂಚೆ ಥರ ಏನೋ ಕೊಡ್ತಾರೆ, ಅದನ್ನು ನಾವು ವೇರ್ ಮಾಡಬೇಕು. ನಾವೀಗ ಒಂದು ಟೆಂಪಲ್ ಹತ್ರ ಬಂದಿದ್ದೀವಿ. ಇದು ಫೇಮಸ್ ಅಂತೆ ಫೋಟೋಸ್ಗೆಲ್ಲ. ಅಲ್ಲಿಂದ ನಮ್ಮ ರೂಮಿಂದ ಈ ಟೆಂಪಲ್ಗೆ ಬರೋಕ್ಕೆ 3 ಅವರ್ಸ್. ಅಲ್ಲಿಂದ ಇವ್ರದ್ದೊಂದು ಜೀಪಲ್ಲಿ ಕರ್ಕೊಂಡು ಬಂದು ಇಲ್ಲಿ ಬಿಡ್ತಾರೆ. ಇಲ್ಲಿಂದ ಒಂದು 5 ಮಿನಿಟ್ಸ್ ವಾಕಲ್ಲಿ ಬರಬೇಕು. ಫುಲ್ ಅಪ್ಪು. ಅಲ್ಲಿ ಈ ಥರ ಫೋಟೋಸ್ ಎಲ್ಲ ಇರುತ್ತೆ ತಗೊಳ್ಳೋದಕ್ಕೆ. ಮತ್ತು ಇಲ್ಲೆಲ್ಲ ಈ ಥರ ಪಂಚೆ ವೇರ್ ಮಾಡಬೇಕು. ಎಲ್ಲ ಫುಲ್ ಫಾರಿನರ್ಸ್. ನಮಗಿದು ಲಾಸ್ಟ್ ಡೇ. ನಾಳೆ ಫ್ಲೈಟ್ ಹತ್ತಬೇಕು. ಇವತ್ತು 3 ಟೆಂಪಲ್ ಇದೆ ಅಷ್ಟೇ, ಏನಿಲ್ಲ. ಅದಕ್ಕೆ 1 ಅವರ್ 2 ಅವರ್ಸ್ ಜರ್ನಿ. ಇಲ್ಲಿಂದ ಈ ಥರ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಗೈಸ್, ಇಲ್ಲಿ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಇದೆ. ಸುಮ್ಮನೆ ನಿಂತ್ಕೊಂಡು ಫೋಟೋ ತಗೊಬೇಕಷ್ಟೇ. ಏನೂ ಹತ್ತೋ ಆಗಿಲ್ಲ, ಎತ್ಕೊಳ್ಳೋಂಗಿಲ್ಲ. ಬಿಸಿಲಿಲ್ಲ.
ಇವ್ರು ಇದರಲ್ಲಿ ಯಾವಾಗ್ಲೂ ಇವ್ರ ಕಡೆ ಇದಿದೆ ಇಡ್ತಾರೆ. ಸೇಮ್ ನಮ್ಮ ಬೇಲೂರು ಹಳೆಬೀಡೂರೆಲ್ಲ ಏನೇನು ಕೆತ್ತಿಟ್ಟಿದ್ದಾರಲ್ಲ ಆ ಥರನೇ. ನಾವು ಟೆಂಪಲಲ್ಲಿ ಫೋಟೋ ತೆಕ್ಕೊಳ್ಳೋಣ ಅಂತ ಹೋಗಿದ್ದು. ಅಲ್ಲಿ ತುಂಬ ಕ್ಯೂ ಇರುತ್ತೆ. ನಮಗೆ ಅದರಲ್ಲಿ 130ನೇ ನಂಬರ್ ಏನೋ ಸಿಕ್ಕಿತ್ತು. ಇನ್ನು 60 ಏನೋ ನಡೀತಿತ್ತು. ಅವರೇ ಫೋಟೋ ತೆಕ್ಕೊಡ್ತಾರೆ, ಅದಕ್ಕೂ ಪೇ ಮಾಡಿರಬೇಕು, ಮಿರರ್ ಇಮೇಜ್ ಥರ. ಅದಕ್ಕೆ ಇನ್ನೂ ಟೈಮ್ ಇದೆಯಲ್ಲ ಅಂಥೇಳಿ ಈ ಥರ ಎಕ್ಸ್ಟ್ರಾ ಇವ್ರುಗಳೆಲ್ಲ ಮಾಡ್ಕೊಂಡಿರ್ತಾರೆ. ಹಾರ್ಟು ಮತ್ತು ದೋಣಿ ಅನ್ನೋದೆಲ್ಲ ಇವ್ರಿಗಿನ್ನ ಎಕ್ಸ್ಟ್ರಾ ಪೇ ಮಾಡಿಕೊಟ್ರೆ ಅವರು ಫೋಟೋ ತೆಕ್ಕೊಡ್ತಾರೆ ನಮ್ಮ ಫೋನಲ್ಲೇ. ಅವರೆಲ್ಲ ಫೋರ್ಸ್ ಮಾಡ್ತಿರ್ತಾರೆ, ಬನ್ನಿ ತೆಕ್ಕಿಸ್ಕೊಳ್ಳಿ ಫೋಟೋ ಅಂತೆಲ್ಲ. ಇಲ್ಲಿಂದ ಒಂದು ವಾಕಬಲ್ 1-2 ಸೆಕೆಂಡ್ಸ್ ಆಗುತ್ತೇನೋ ಅಷ್ಟೇ ಆ ಟೆಂಪಲಿಂದ ಅಲ್ಲಿಗೆ. ಹಾಗೆ ಇದನ್ನು ತಕ್ಕೊಂಬಿಡೋಣ ಅಂಥೇಳಿ ನಾವು ಬಂದಿದ್ವಿ, ಇನ್ನೂ ಟೈಮ್ ಇದೆಯಲ್ಲ ಅಂಥೇಳಿ. ಈ ಪ್ಲೇಸ್ ಕೂಡ ತುಂಬ ಚೆನ್ನಾಗಿತ್ತು, ನೋಡ್ಬೋದು. ಅಲ್ಲಿ ಫೋಟೋ ಸೆಷನ್ ಮುಗಿಸಿ ನಾವು ಇಲ್ಲಿಗೆ ಬಂದ್ವಿ. ಅವರು ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ ನಮ್ಮ ನಂಬರ್ನ. ಆವಾಗ ನಾವು ಹೋಗಿ ತೆಗ್ಸ್ಕೊಬೇಕು. ಏನಾದರೂ ನಾವು ಮಿಸ್ ಮಾಡಿದ್ವಿ ಅಂದರೆ ನೆಕ್ಸ್ಟ್ ಅವ್ರು ತೆಕ್ಕೊಡೋದಿಲ್ಲ. ನೆಕ್ಸ್ಟು ನಾವು ಆ ಪ್ಲೇಸ್ನ ಮುಗಿಸಿ ತೀರ್ಥಗಂಗಾಗೆ ಬಂದ್ವಿ. ತೀರ್ಥಗಂಗಾ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ಸ್ನೇಕು ಮತ್ತು ಇದೇನೇನೋ ಬರ್ಡ್ಸ್ ಎಲ್ಲ ಲೈಕ್ ಅನಿಮಲ್ ಎಲ್ಲ ಇದ್ವು. ಅದನ್ನೆಲ್ಲ ಟ್ರೈ ಮಾಡಬೇಕು ಅಂತ ಹೇಳ್ತಾ ತೀರ್ಥಗಂಗಾ ಈ ಪ್ಲೇಸ್ ಕೂಡ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿಗೆ ಇದರಲ್ಲಿ ಫಿಶಸ್ ಎಲ್ಲ ಇರುತ್ತೆ, ಅದಕ್ಕೆಲ್ಲ ನಾವು ಫುಡ್ ಹಾಕಿ ಅದು ಮೇಲೆ ಬರುತ್ತೆ. ಆವಾಗ ನಾವು ಇಲ್ಲಿ ಕಲ್ಗಳೇನಿದೆ ಅಲ್ಲಿ ಕುತ್ಕೊಂಡು ಫೋಟೋಸ್ ಎಲ್ಲ ತೊಗೊಬೋದು. ಬಟ್ ನಾವು ಫುಡ್ ತೊಗೊಂಡು ಹೋಗಿರಲಿಲ್ಲ, ಸೊ ನಾನು ಅಷ್ಟೊಂದು ಕರೆಕ್ಟಾಗಿ ಫೋಟೋ ಸೆಷನ್ ಎಲ್ಲ ನಡ್ಸೋಕ್ಕಾಗಲಿಲ್ಲ. ಬಟ್ ಎಂಜಾಯ್ ಮಾಡಿದ್ವಿ. ಇಲ್ಲಿ ತುಂಬ ಟೈಮ್ ಸಿಕ್ತು ನಮಗೆ. ಮತ್ತು ಅಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲೋಗಿ ಲಂಚ್ ಮಾಡಿಕೊಂಡು ನಾವು ಮತ್ತೆ ರಿಟರ್ನ್ ಆದ್ವಿ. ಹಾಗೆ ನಾವು ಫಸ್ಟ್ ಡೇನೇ ಹೇಳಿದ್ವಿ ಇಲ್ಲಿದ್ದು ಲೋಕಲ್ ಶಾಪಿಂಗ್ ಏನಿದೆ ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗಿ ಅಂತ ನಮ್ಮ ಗೈಡ್ಗೆ. ಸೊ ಅವರು ಲಾಸ್ಟ್ ಡೇ ಇಟ್ಕೊಂಡಿದ್ರು. ಇದೊಂದು ಶಾಪಿಂಗ್ ಮಾಲು, ಇಲ್ಲೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳಿದರು. ನಾವು ಇಲ್ಲಿಗೆ ಹೋಗಿದ್ವಿ, ಪರವಾಗಿಲ್ಲ ನಾರ್ಮಲ್ ರೇಟಿಗೆ ಸಿಕ್ತು ನಮಗೆಲ್ಲ. ಲೈಕ್ ಜಾಸ್ತಿ ಏನು ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ. ಅಲ್ಲಿಂದ ನಮಗೆ ನೆನಪಿಗೆ ಅಂತ ಬೇಕಿರೋ ಐಟಮ್ಸ್ನ ಮಾತ್ರ ತೊಗೊಬಂದ್ವಿ. ನಾನು ಅದನ್ನಿನ್ನ ಏನು ವ್ಲಾಗಲ್ಲಿ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಹೋಟೆಲ್ ರೀಚ್ ಆದ್ವಿ. ಮಧ್ಯಾಹ್ನದ ಲಂಚ ನಮಗೆ ಜಾಸ್ತಿ ಆಗಿದ್ದರಿಂದ ಅವತ್ತು ಊಟ ತಿನ್ನೋ ಹಾಗಿರಲಿಲ್ಲ, ಮತ್ತು ಟೈಮ್ ಆಗೋಗಿತ್ತು 10 o'clock. ಸೊ ಅಲ್ಲಿ ಏನೂ ಫುಡ್ ಸಿಗ್ತಾನೂ ಇರಲಿಲ್ಲ. ಅದಕ್ಕೆ ಹಾಗೆ ಕೂಲ್ ಡ್ರಿಂಕ್ಸು ಮಾಕ್ಟೈಲ್ಸ್ನೆಲ್ಲ ಟ್ರೈ ಮಾಡಿದ್ವಿ ಅವತ್ತು ಫಸ್ಟು. ಹಾಗೆ ನಮ್ಮದು ಗೈಡ್ ಮತ್ತು ಡ್ರೈವರ್ ಏನಿದ್ದಾರೆ ಅವ್ರ ಜೊತೆ ಫೋಟೋ ತಗೊಂಡ್ವಿ. ಅಲ್ಲಿಗೆ ನಮ್ಮದು ಲಾಸ್ಟ್ ಡೇ ಆಫ್ ಬಾಲಿ ಮುಗೀತು. ಫೈನಲಿ ನಾವು ಮತ್ತೆ ಫ್ಲೈಟ್ ಹತ್ತೋದಕ್ಕೆ ಅಂತ ಏರ್ಪೋರ್ಟಿಗೆ ರೀಚ್ ಆದ್ವಿ. ಬರ್ತಾ ಏರ್ಪೋರ್ಟಲ್ಲಿ ನಮಗೆ ಯಾವುದೂ ಶಾಪ್ಸ್ ಎಲ್ಲ ಸಿಗೋದಿಲ್ಲ, ಹೋಗ್ತಾ ಸಿಕ್ತು. ಬರಬೇಕಾದ್ರೆ ಕೆಳಗಡೆಯಿಂದ ಬಂದಿದ್ವಿ, ಈಗ ಮೇಲ್ಗಡೆಯಿಂದ ಎಂಟರ್ ಆದ್ವಿ.
ನಮಗೆ ಬೆಳಗ್ಗೆ 10 ಗಂಟೆಗೆ ಫ್ಲೈಟ್ ಇದ್ದಿದ್ದರಿಂದ ನಾವು 8:30 ಹಾಗೇ ಏರ್ಪೋರ್ಟ್ ರೀಚ್ ಆಗಿದ್ವಿ. ಹಾಗೆ ಏರ್ಪೋರ್ಟ್ನೆಲ್ಲ ಸುತ್ತಾಡಿಕೊಂಡು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಫ್ಲೈಟಿಂದ ನಮ್ಮದು ಇಂಡಿಯಾಗೆ 6 ಅವರ್ಸ್ ಜರ್ನಿ ಇತ್ತು. ಈವ್ನಿಂಗ್ 4:30 ಹಾಗೆಲ್ಲ ನಾವು ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಇದ್ವಿ.